ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವ್ಲಾಗ್ ಬಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸ್ಪೆಷಲ್ ಅನ್ನೋದಕ್ಕಿಂತ ಯೂಸ್ಫುಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಮುಂದೆ ಎಲ್ಲ ಗ್ಲಾಸ್ ಜಾರ್ಸ್ನ ಇಟ್ಕೊಂಡು ಕುತ್ಕೊಂಡಿದ್ದೀನಿ. ಇವತ್ತು ನಾನು ಕೆಲವೊಂದು ದಿನಸಿ ಎಲ್ಲ ಸ್ಟೋರೇಜ್ ಮಾಡ್ಕೊತಿದ್ದೆ, ರೀಸ್ಟಾಕ್ ಮಾಡ್ತಿದ್ದೆ. ಎಲ್ಲ ಗ್ಲಾಸ್ ಜಾರ್ಸ್ನ ಕ್ಲೀನ್ ಮಾಡಿ ರೀಸ್ಟಾಕ್ ಮಾಡ್ತಿದ್ದೆ. ಹಂಗೆ ಥಿಂಕ್ ಮಾಡ್ತಿದ್ರೆ ಆಲೋಚನೆ ಬಂತು, ಯಾಕೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬಾರ್ದು, ವ್ಲಾಗ್ ಮಾಡಬಾರ್ದು, ಅಟ್ಲೀಸ್ಟ್ ಕೆಲವೊಬ್ಬರಿಗಾದರೂ ಯೂಸ್ ಆಗ್ಬೋದಲ್ವಾ ಅನ್ನಿಸ್ತು. ಸೊ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಈಗ ತಾನೇ ಎಲ್ಲ ಕ್ಲೀನ್ ಮಾಡಿ ರೀಸ್ಟಾಕ್ ಮಾಡಿ ಆಯಿತು. ಇದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು, ನನಗೇನು ತಿಳಿದಿದೆ ಅದನ್ನು ತಿಳಿಸೋಣ ಅಂತ ಬಂದಿದ್ದೀನಿ. ಗ್ಲಾಸ್ ಜಾರ್ಸ್ ಅಂತ ಅಂದ್ರೇ ತುಂಬ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಬೇಕಾಗತ್ತೆ, ತುಂಬ ಸೇಫ್ಟಿಯಾಗಿ ನೋಡ್ಕೋಬೇಕಾಗತ್ತೆ. ಈ ವ್ಲಾಗ್ ಅಂತೂ ಕೆಲವೊಬ್ಬರಿಗೆ ಖಂಡಿತವಾಗ್ಲೂ ಯೂಸ್ ಆಗ್ಬೋದು ಅಂತ ಮಾಡ್ತಿದ್ದೀನಿ. ಪ್ಲಾಸ್ಟಿಕ್ ಅನ್ನೋದು ಎಲ್ಲ ಕಡೆ ಬ್ಯಾನ್ ಆಗಿದೆ, ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡಿರೋದಕ್ಕೂ ಒಂದು ಮೇನ್ ರೀಸನ್ ಇದ್ದೇ ಇರುತ್ತಲ್ವ. ಗೌರ್ಮೆಂಟಿಂದನೇ ಬ್ಯಾನ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಪ್ರಾಪರ್ ರೀಸನ್ ಇರೋದಕ್ಕೇ ಬ್ಯಾನ್ ಮಾಡಿರ್ತಾರೆ ಅಲ್ವಾ. ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಇರೋದಕ್ಕೇ ನಮಗೆ ಬ್ಯಾನ್ ಮಾಡಿರ್ತಾರೆ. ಸೊ ಅದರಿಂದ ಪ್ಲಾಸ್ಟಿಕ್ಕಿಂದ ಎಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಬರುತ್ತೆ, ಅದರಿಂದ ಎಷ್ಟು ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿರೋದೆ. ಅಂದರೂ ಕೆಲವೊಬ್ಬರಾದರೂ ಈ ವ್ಲಾಗನ್ನು ನೋಡಿ ಅವ್ರ ಲೈಫಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ನಾನು ಈ ವ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಪ್ಲಾಸ್ಟಿಕ್ ಎಷ್ಟು ಕೆಟ್ಟದು ಅಂತ ಎಲ್ರಿಗೂ ಗೊತ್ತಿದೆ. ನಾವು ಏನೇ ಆಗಲಿ, ಇವಾಗ ಫುಡ್ ಸ್ಟೋರೇಜಸ್, ಕಾಳುಗಳು ಅಥವಾ ಡ್ರೈ ಫ್ರೂಟ್ಸ್ ಅಥವಾ ಮಸಾಲೆ ಏನೇ ಆಗಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ, ಪ್ಲಾಸ್ಟಿಕ್ಕಲ್ಲಿ ಸ್ಟೋರ್ ಮಾಡೋದ್ರಿಂದ ಅದರಲ್ಲಿರೋಂಥ ಟಾಕ್ಸಿಸ್ ರಿಲೀಸ್ ಆಗತ್ತೆ. ತುಂಬ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಸೊ ಅದನ್ನು ನಾನು ಪ್ಲಾಸ್ಟಿಕ್ ಅಂತೂ 1% ಟು 0% ಯೂಸ್ ಮಾಡಲ್ಲ. ನನ್ನ ಕಿಚನಲ್ಲಿ ಎಲ್ಲ ಹುಡುಕಿದ್ರು ಒಂದು ಪ್ಲಾಸ್ಟಿಕ್ ಡಬ್ಬ ಸಿಕ್ಕಲ್ಲ. ಸೊ ಇವತ್ತು ಗ್ಲಾಸ್ ಜಾರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಆಯಿತು, ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಥರ ಗ್ಲಾಸ್ ಜಾರ್ಸನ್ನು ಉಪಯೋಗಿಸ್ಕೊಂಡು ನಾವು ದಿನಸಿ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಮಸಾಲಾಗಳಾಗಿರ್ಬೋದು ಅಥವಾ ಏನೇ ಆಗಲಿ ಈ ಥರ ಗ್ಲಾಸ್ ಜಾರ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಈ ಗ್ಲಾಸ್ ಜಾರ್ಸ್ ಅಂತೂ ನಾವು ಒಂದು ಸ್ವಲ್ಪ ಸೇಫಾಗಿ ನೋಡ್ಕೊಂಡಿದ್ದೀವಿ ಅಂತಂದರೆ ಲೈಫ್ ಟೈಮ್ ಬರುತ್ತೆ. ಆ್ಯಂಡ್ ಒಂದು ಒಳ್ಳೆ ಕ್ವಾಲಿಟಿ ತೊಗೋಬೇಕು, ಆ್ಯಂಡ್ ಇದು ಮಸ್ಟ್ ಆಗಿರುತ್ತೆ. ನಾವು ಗ್ಲಾಸ್ ಜಾರ್ಸ್ ಇವಾಗ ತೊಗೊಬೇಕು ಅಂತಂದರೆ ಒಂದು ಒಳ್ಳೆ ಕ್ವಾಲಿಟಿ ಇರಬೇಕು, ನೋಡೋಕ್ಕೂ ಕೂಡ ಚೆನ್ನಾಗಿರಬೇಕು, ಲೈಫ್ ಬರಬೇಕು ಅಂಥ ಜಾರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಸುಮಾರಷ್ಟು ಕಲೆಕ್ಷನ್ಸ್ ಇಟ್ಟಿದ್ದೀನಿ ಗ್ಲಾಸ್ ಜಾರ್ಸನ್ನ. ಸ್ವಲ್ಪ ನಿಮ್ಮ ಮುಂದೆ ಎಲ್ಲ ಥರದ್ದನ್ನು ನೋಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನನ್ನ ಹತ್ರ ಇರೋವಂಥ ಗ್ಲಾಸ್ ಕಂಟೈನರ್ಸಲ್ಲಿ ಎಲ್ಲದರಲ್ಲೂ ಎರಡೆರಡನ್ನು ಮುಂದೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಯಾವ್ದು ಚೆನ್ನಾಗಿದೆ ಏನು ಅಂತ ಹೇಳೋಣ ಅಂತ. ನನ್ನ ಪರ್ಸ್ನಲ್ ಸಜೆಷನ್, ನನ್ನ ಹಾನೆಸ್ಟ್ ರಿವ್ಯೂ, ನನ್ನ ಹತ್ರ ಒಂದು 4-5 ಥರದ್ದು ಜಾರ್ಸ್ ಇದೆ, ಸ್ಟೋರೇಜ್ ಕಂಟೈನರ್ಸ್ ಇದೆ. ಅದರಲ್ಲಿ ಯಾವ್ದು ಚೆನ್ನಾಗಿದೆ ಏನು ಅಂತ ಇವತ್ತು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ನಾನು ಫಸ್ಟ್ ಒಂದು ಟಿಪ್ ಹೇಳ್ತೀನಿ. ನೀವೇನಾದರೂ ಮನೇಲಿ ಉಪ್ಪಿಟ್ಟಿದ್ದೀರಾ, ಕಲ್ಲುಪ್ಪಾಗಿರಲಿ ಪುಡಿ ಉಪ್ಪಾಗಿರಲಿ ಇಟ್ಟಿದ್ದೀರ ಅಂದರೆ ಪ್ಲೀಸ್ ದಯವಿಟ್ಟು ನೀವು ಪ್ಲಾಸ್ಟಿಕ್ಕಲ್ಲಿ ಸ್ಟೋರೇಜ್ ಮಾಡ್ಕೋಬೇಡಿ. ಆ್ಯಂಡ್ ಸ್ಟೀಲದ್ರಲ್ಲೂ ಕೂಡ ಸ್ಟೋರೇಜ್ ಮಾಡ್ಕೋಬೇಡಿ. ಬೇರೆ ಏನು ಬೇಕಾದರೂ ಸ್ಟೀಲ್ ಡಬ್ಬದಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಗ್ಲಾಸ್ ಜಾರ್ಸ್ ತಗೊಳ್ಳಲ್ಲ ಅನ್ನೋರು ಖಂಡಿತವಾಗ್ಲೂ ನೀವು ಆರಾಮಾಗಿ ಸ್ಟೀಲ್ ಜಾರ್ಸ್ನ ಯೂಸ್ ಮಾಡ್ಬೋದು. ಸ್ಟೀಲ್ದು ಬರುತ್ತಲ್ವ ಕಂಟೈನರ್ಸ್, ಅದನ್ನು ಯೂಸ್ ಮಾಡ್ಬೋದು, ಅದರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ. ಬಟ್ ಉಪ್ಪನ್ನು ಸ್ಟೀಲ್ ಕಂಟೈನರ್ಸಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ. ಅದರಲ್ಲಿ ಏನೋ ಕೆಮಿಕಲ್ ರಿಲೀಸ್ ಆಗುತ್ತೆ ಅಂತ ಎಲ್ಲ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ. ಸೊ ಹಂಗಾಗಿ ದಯವಿಟ್ಟು ನೀವು ಉಪ್ಪನ್ನು ಸ್ಟೀಲ್ ಡಬ್ಬದಲ್ಲಿ ಸ್ಟೋರೇಜ್ ಮಾಡಬೇಡಿ. ಇದು ಫಸ್ಟ್ ಟಿಪ್. ಆ್ಯಂಡ್ ಇವಾಗ ನೀವು ಉಪ್ಪು ಸ್ಟೋರೇಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅಟ್ಲೀಸ್ಟ್ ಗ್ಲಾಸ್ ಜಾರ್ಸ್ ತೊಗೊಳ್ಳಿ. ಇಲ್ವಾ ಬೇಡವಾ ನಿಮಗೆ ಗ್ಲಾಸ್ ಜಾರ್ಸ್, ಅಟ್ಲೀಸ್ಟ್ ಪಿಂಗಾಣೆ ಗ್ಲಾಸ್ ಆದರೂ ತೊಗೋಬೋದು ಆರಾಮಾಗಿ. ಅದು ಒಂದು ನಿಮ್ಮ ಬಜೆಟಾಗಿ ನೋಡಿಕೊಂಡು ನಿಮ್ಗೆ ಎಂಥದ್ದು ಬೇಕು ಅಂಥದ್ದು ಪಿಂಗಾಣೆ ಜಾರದಲ್ಲಿ ಕೂಡ ಇಟ್ಕೋಬೋದು, ಅಥವಾ ಈ ಥರ ಗ್ಲಾಸ್ ಜಾರ್ಸಲ್ಲಿ ಕೂಡ ಇಟ್ಕೋಬೋದು.
ಇನ್ನೊಂದೇನು ಅಂತ ಅಂದರೆ ದಯವಿಟ್ಟು ಸ್ವಲ್ಪ ಪುಡಿ ಉಪ್ಪನ್ನು ಯೂಸ್ ಮಾಡೋದು ಕಮ್ಮಿ ಮಾಡಿ. ಫುಲ್ ಕಮ್ಮಿ ಮಾಡಿಬಿಟ್ರು ತುಂಬ ಒಳ್ಳೆಯದು. ಕಲ್ಲುಪ್ಪಿನ ಆರಾಮಾಗಿ ಬಳಸಿ, ಪುಡಿ ಉಪ್ಪನ್ನು ದಯವಿಟ್ಟು ಬ್ಯಾನ್ ಮಾಡಿ ಅಂತಲೇ ಹೇಳ್ಬಿಡ್ತೀನಿ. ನನ್ನ ಪರ್ಸ್ನಲ್ ಸಜೆಷನ್. ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಬರುತ್ತೆ. ನಾವು ಅಂದ್ಕೊಬೋದು, ನಾವೆಲ್ಲ ಯೂಸ್ ಮಾಡ್ತಿದ್ದೀವಲ್ಲ, ನಮಗೇನೂ ಆಗಿಲ್ಲ ಅಂತ. ಯಾವಾಗ ಏನಾಗುತ್ತೆ ಅಂತ ಯಾರೂ ನೋಡಿಲ್ಲ, ಯಾರೂ ಏನೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಇವಾಗ ನಮ್ಮ ಮನೇಲಿ ಒಂದು ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಿರೋರಂತೂ ತುಂಬಾ ಸೇಫ್ಟಿಯಾಗಿ ನೋಡ್ಕೋಬೇಕಾಗತ್ತೆ. ನಾವಿವಾಗ ತಿನ್ನೋ ಫುಡ್ಡಲ್ಲಿ ಏನೂ ಸಿಗೋದಿಲ್ಲ. ಓಕೆನಾ, ನಾವೆಷ್ಟೇ ಒಂದು ಎಲ್ದಿಯಾಗಿ ತೊಗೊಂಡ್ರೂ ನಮ್ಗೆ ಅದರಲ್ಲಿ ಸಿಗಲ್ಲ. ಆಗಿನ ಕಾಲದಲ್ಲಿ ಸಿಗ್ತಾ ಇರೋಂತಹ ಫುಡ್ ಇವಾಗ ಖಂಡಿತವಾಗ್ಲೂ ಸಿಕ್ಕಲ್ಲ. ಇವಾಗ ನಮಗೆ ಸಿಗ್ತಾ ಇರೋಂಥ ಫುಡ್ಡಲ್ಲೇ ನಾವು ಎಲ್ಲ ತೊಗೋಬೇಕಾಗುತ್ತೆ. ಸೊ ದಯವಿಟ್ಟು ಪುಡಿ ಉಪ್ಪನ್ನ ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಪುಡಿ ಉಪ್ಪು ಬದಲು ಇವಾಗ ಪಿಂಕ್ ಸಾಲ್ಟ್ ಅಂತ ಎಲ್ಲ ಕೂಡ ಸಿಗುತ್ತೆ, ಅದನ್ನು ಕೂಡ ಬಳಸ್ಬೋದು. ನಾನು ಕೂಡ ಅಷ್ಟೇ ಪುಡಿ ಉಪ್ಪನ್ನ ತುಂಬಾ ಕಮ್ಮಿ ಮಾಡಿದ್ದೀನಿ. ಪಿಂಕ್ ಸಾಲ್ಟ್ ತರಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ಇದೊಂದು ಟಿಪ್ಪು ಉಪ್ಪು ಬಗ್ಗೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಜಾರ್ಸ್, ಈ ಗ್ಲಾಸ್ ಜಾರ್ಸ್ ಅಂತೂ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬ ಒಳ್ಳೆಯದು ಕೂಡ. ನಮಗೆ ಲೈಫ್ ಕೂಡ ಬರುತ್ತೆ. ಆ್ಯಂಡ್ ಒಳ್ಳೆದು ತೊಗೋಬೇಕು, ಒಂದು ಒಳ್ಳೆ ಕ್ವಾಲಿಟಿ ಇರೋಂಥ ಗ್ಲಾಸ್ ಜಾರ್ಸ್ನ ತೊಗೋಬೇಕಾಗತ್ತೆ. ಆ್ಯಂಡ್ ನಾನು ತೊಗೊಂಡಿರೋವಂಥದ್ರಲ್ಲಿ ನನಗೆ ಯಾವುದು ಬೆಸ್ಟ್, ನನ್ನ ಹತ್ರ ಯಾವ ಥರದ್ರಲ್ಲಿದೆ ಅಂತ ಫಸ್ಟ್ ನೋಡಿಸ್ಬಿಡ್ತೀನಿ. ಫಸ್ಟ್ ಕಮಿಂಗ್ ಬ್ಯಾಕ್ ಟು ದಿಸ್, ನೋಡಿ ಈ ಥರ ಇದೆ. ಒಂದು ಸ್ಕ್ವೇರ್ ಶೇಪಲ್ಲಿ ಬರೋ ಅಂಥದ್ದು. ಇದು ಮೇ ಬಿ ಒಂದು 500 ml ಇರುತ್ತೆ. 500, ನನಗೆ MLs ಎಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ಪ್ರಾಪರಾಗಿ. ಇದ್ರದ್ದು ಲಿಂಕ್ಸ್ ಬೇಕಂದರೆ ಪ್ರೊವೈಡ್ ಮಾಡ್ತೀನಿ ನಾನು. ಆ್ಯಂಡ್ ಇದು ಅಂತೂ ತುಂಬಾ ಸ್ಕ್ವೇರ್ ಶೇಪಲ್ಲಿದೆ, ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಇದರಲ್ಲೇ ಸೈಜಸ್ ಕೂಡ ಅವೈಲೇಬಲ್ ಇದೆ. ಇದಕ್ಕಿಂತ ಚಿಕ್ಕದೊಂದಿದೆ ಆ್ಯಂಡ್ ಇದಕ್ಕಿಂತ ಚಿಕ್ಕದು ಬಂದಿದೆ. ಇದಕ್ಕಿಂತ ಚಿಕ್ಕದು ಕೂಡ ಇನ್ನೂ ಒಂದು ಬರುತ್ತೆ. ಆ್ಯಂಡ್ ಇದು ಒಂದು ಜಾರ್. ಆ್ಯಂಡ್ ಇನ್ನೊಂದು ಥರದ ಜಾರ್ ಅಂದರೆ ಇದು. ಆ್ಯಂಡ್ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ನಾನು ತೊಗೊಂಡಿದ್ದು ಹೋಮ್ ಸೆಂಟರಿಂದ. ಈ ಪ್ರಾಡಕ್ಟ್ ಹೋಮ್ ಸೆಂಟರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಕ್ಕಲ್ಲ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾವು ಇದರಲ್ಲಿ ಕಾಳುಗಳು, ಡ್ರೈ ಫ್ರೂಟ್ಸ್ ಪ್ರತಿಯೊಂದನ್ನು ಫಿಲ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲೂ ಕೂಡ ಅಷ್ಟೇ ಸೈಜ್ ಅವೈಲೇಬಲ್ ಇದೆ. ನಾನು ಇದರಲ್ಲಿ 2 ಸೈಜ್ ತರಿಸ್ಕೊಂಡಿದ್ದೀನಿ. ಈ ಸೈಜಲ್ಲಿ ನಾನೆಲ್ಲ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ, ಈ ಸೈಜಲ್ಲಿ ಕಾಳುಗಳು ಇಟ್ಕೊಂಡಿದ್ದೀನಿ. ನಮಗೆ ಕಾಳುಗಳು ಜಾಸ್ತಿ ಬೇಕಾಗತ್ತಲ್ವ ಅಡುಗೆಗಳಿಗೆ, ಹಂಗಾಗಿ ನಾನು ಇದು ದೊಡ್ಡ ಜಾರಲ್ಲಿ 1000 ml ಅನಿಸುತ್ತೆ ಮೇ ಬಿ. ಇದರಲ್ಲಿ ನಾನು ಕಾಳುಗಳನ್ನ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ. ಇದ್ರದ್ದು ಅಷ್ಟೇ ಕ್ವಾಲಿಟಿ ಸಖತ್ತಾಗಿದೆ. ನಾನಂತೂ ಇದನ್ನು ಖಂಡಿತವಾಗ್ಲೂ ರೆಫರ್ ಮಾಡ್ತೀನಿ. ಇದು ಆ್ಯಂಡ್ ನಾವು ಎಲ್ಲದನ್ನು ಈ ಥರ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಈಗ ನೋಡಿ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಅದನ್ನು ಕೂಡ ಅಷ್ಟೇ ನಾವು ಪ್ಯಾಕೆಟ್ಸ್ ತರ್ತೀವಿ ಅಲ್ವಾ, ಪ್ಯಾಕೆಟ್ಸೆಲ್ಲ ಇಡೋ ಬದಲು ಈ ಥರ ಒಂದು ಸ್ಟೋರೇಜ್ ಬಾಕ್ಸಲ್ಲಿ, ಗ್ಲಾಸ್ ಜಾರ್ಸಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಸುಮ್ಮನೆ ಯಾಕೆ ಆ ಪ್ಲಾಸ್ಟಿಕ್ ಕವರ್ಸಲ್ಲೆಲ್ಲ ಇಡೋ ಬದಲು ಈ ಥರ ಸೇಫಾಗಿ ಇಟ್ಕೊಂಡ್ರೆ ನಮಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ನಮಗೆ ಈಸಿಯಾಗಿ ಕೂಡ ನಾವು ಏನಕ್ಕಾದರೂ ಯೂಸ್ ಮಾಡ್ಕೋಬೇಕಾದ್ರೆ ಕ್ಲೀನಾಗಿ ತೊಗೊಂಡು ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇದ್ರದ್ದು ಕ್ಯಾಪ್ ಬಂದು ಸ್ಟೀಲ್ ಕ್ಯಾಪ್ ಬರುತ್ತೆ, ಟ್ರಾನ್ಸ್ಪರೆಂಟ್ ಕ್ಯಾಪ್ ಇರುತ್ತೆ, ಕ್ಲೀನಾಗಿ ಗೊತ್ತಾಗತ್ತೆ. ನೀವು ಕೆಳಗಡೆ ಡ್ರಾಸಲ್ಲಿ ಇಟ್ಟರು ಕ್ಲೀನಾಗಿ ಗೊತ್ತಾಗುತ್ತೆ, ಅಥವಾ ಮೇಲೆ ಕಬೋರ್ಡ್ಸಲ್ಲಿ ಇಟ್ಟಿದ್ರು ಕ್ಲೀನಾಗಿ ಲಿಫ್ಟ್ ಮಾಡಿ ನೋಡಿಕೊಂಡು ತೊಗೊಳೋದಕ್ಕೆ ಕ್ಲೀನಾಗೆ ಟ್ರಾನ್ಸ್ಪರೆಂಟಾಗಿರುತ್ತೆ. ತುಂಬಾ ಚೆನ್ನಾಗಿದೆ ಇದ್ರದ್ದು ಎರಡದು ಕ್ವಾಲಿಟಿ. ಇದರಲ್ಲೂ ಸೈಜಸ್ ಅವೈಲೇಬಲ್ ಇದೆ, ಇದರಲ್ಲೂ ಸೈಜಸ್ ಅವೈಲೇಬಲ್ ಇದೆ. ಇದು ಅಮೆಝಾನಲ್ಲಿ, ಇದು ಹೋಮ್ ಸೆಂಟರಲ್ಲಿ. ನಿಮಗೆ ಈ ಥರದ್ದು ಬೇಕು ಅಂತಂದರೆ ಹೋಮ್ ಸೆಂಟರಲ್ಲಿ ಮಾತ್ರ ಸಿಗುತ್ತೆ. ಇದರಲ್ಲಿ ಅಮೆಝಾನಲ್ಲಿ ಸಿಗುತ್ತೆ. ಇದು ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಆ್ಯಪ್ಸಲ್ಲೂ ಸಿಗಬಹುದು. ಇದರಲ್ಲೂ ಬೇರೆ ಬೇರೆ ಕ್ವಾಲಿಟೀಸ್ ಇದೆ. ಇದ್ರದ್ದು ನೇಮ್ ಬಂದಿದ್ದು ಟಿರೋ ಅನ್ನೋ ಬ್ರ್ಯಾಂಡ್ ಕಂಪನಿದಿದು. ತುಂಬಾ ಚೆನ್ನಾಗಿದೆ ಇದ್ರದ್ದು ಜಾರ್ ಕ್ವಾಲಿಟಿ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ನಾನು ಇದನ್ನು 1.5 ಇಯರಿಂದ ಯೂಸ್ ಮಾಡ್ತಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಗೋಗಿದೆ ಈ ಕಂಟೈನರ್ಸ್ ಮಾತ್ರ. ಆ್ಯಂಡ್ ಇದರಲ್ಲಿ ಕೂಡ ತುಂಬಾ ಸೈಜಸ್ ಅವೈಲೇಬಲ್ ಇದೆ. ನಿಮಗೆ ಯಾವ ಥರದ್ದು ಬೇಕು, ನೀವು ಏನು ಸ್ಟೋರ್ ಮಾಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ಆರಾಮಾಗಿ ತೊಗೋಬೋದು. ಆ್ಯಂಡ್ ಎರಡು ಥರದ್ದು ನೋಡ್ಸಿದ್ದಲ್ಲ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದಿಸ್, ಇದು ನೋಡಿ, ಇದು ಎಲ್ಲನೂ ಏರ್ ಟೈಟ್ ಕಂಟೈನರೇ. ಇದು ಕೂಡ ಏರ್ ಟೈಟ್ ಕಂಟೈನರೇ. ಇದು ಈ ಶೇಪಲ್ಲಿ ಬರುತ್ತೆ. ನಾನು ಇದರಲ್ಲಿ ಸರಿ ಅಥವಾ ಪೌಡರ್, ಡ್ರೈ ಫ್ರೂಟ್ಸ್ ಪೌಡರ್, ಏನಾದರೂ ಮಿಲ್ಲೆಟ್ ಆ ಥರದ್ದನ್ನು ಇದರಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಇದು
ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ ತೆಗಿಬೇಕಾಗತ್ತೆ. ನಾವು ಕ್ಲೀನಾಗಿ ಹಾಕಿದ್ವಿ ಅಂತ ಅಂದರೆ ನೋಡಿಕೊಂಡು ಒಂದು ಕ್ಲೀನಾಗಿ ಕ್ಲೋಸ್ ಮಾಡಿದ್ವಿ ಅಂತಂದರೆ ಪರ್ಫೆಕ್ಟಾಗಿರುತ್ತೆ. ನಾವು ಹೆಂಗಂದ್ರೆ ಹಂಗೆ ಕ್ಲೋಸ್ ಮಾಡೋದಕ್ಕೆಲ್ಲ ಆಗಲ್ಲ. ಇದನ್ನು ಒಂದು ಸ್ವಲ್ಪ ಹುಷಾರಾಗೆ ಕ್ಲೋಸ್ ಮಾಡೋದು ತೆಗಿಯೋದು ಮಾತ್ರ ಮಾಡಬೇಕಾಗತ್ತೆ. ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಏರ್ ಟೈಟ್ ಕಂಟೈನರ್, ಇಲ್ಲಿ ಲಿಡ್ಗೆ ಈ ಥರ ಏರ್ ಟೈಟ್ ರಬ್ಬರ್ ಕೊಟ್ಟಿರ್ತಾರೆ. ಆರಾಮಾಗಿ ನೀವು ಎಲ್ಲ ಥರದ್ದು ಪೌಡರ್ ನಿಮ್ಗೆ ಏನು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಇದ್ರದ್ದು ಅಷ್ಟೇ ಕ್ವಾಲಿಟಿ ಸಖತ್ತಾಗಿದೆ. ಆ್ಯಂಡ್ ಇನ್ನೊಂದಿದೆ ನನ್ನ ಹತ್ರ, ಆ್ಯಂಡ್ ಇದನ್ನು ತುಂಬ ಇಷ್ಟಪಟ್ಟು ತೊಗೊಂಡೆ. ಏನಕ್ಕೆ ತೊಗೊಂಡೆ ಅಂದರೆ ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಗ್ಲಾಸ್ ಜಾರ್ ಇದು. ಇದೂ ಅಷ್ಟೇ ಗ್ಲಾಸ್ ಜಾರ್. ಈ ಥರ ಎಲ್ಲ ಪ್ರಿಂಟ್ ಎಲ್ಲ ಬಂದಿದೆ ಅಲ್ವಾ ವೈಟ್ ಕಲರಲ್ಲಿ. ಸೊ ನನಗೆ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸ್ತು ಲುಕ್ಕು. ಈಗಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಇದಕ್ಕೆ ಈ ಥರ ವುಡನ್ ಲಿಡ್ ಬಂದಿದೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಇದು ತುಂಬಾ ತಿನ್ನಾಗಿದೆ ಗ್ಲಾಸು. ಇವಾಗ ನಾವೆಲ್ಲಾದರೂ ಇಡಬೇಕು ಅಂತಂದರೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಇಡಬೇಕಾಗತ್ತೆ. ಬಿಕಾಸ್ ತುಂಬ ತೆಳುವಿರೋದ್ರಿಂದ ಗ್ಲಾಸು ನಾವು ಒಂದು ಸ್ವಲ್ಪ ರಫ್ ಆಗಿಟ್ಟರು ಇದು ಬ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಈ ಥರದ್ದು ಇನ್ನೂ ಒಂದು ಡಬ್ಬ ಇತ್ತು ನನ್ನ ಹತ್ರ, ಓಕೆನಾ. ಇದರಲ್ಲಿ ನಾನು ಎರಡು ಮಸಾಲ ಸ್ಟೋರ್ ಮಾಡ್ಕೊಂಡಿದ್ದೆ. ಇದರಲ್ಲಿ ಧನಿಯಾ ಪುಡಿ, ಇನ್ನೊಂದರಲ್ಲಿ ಅಚ್ಕಾರದ ಪುಡಿನ ಸ್ಟೋರ್ ಮಾಡ್ಕೊಂಡಿದ್ದೆ. ನಾನು ಫುಲ್ಲಾಗೆ ಫಿಲ್ ಮಾಡಿಬಿಟ್ಟಿದ್ದೀನಿ ಅಚ್ಕಾರದ ಪುಡಿ, ಓಕೆನಾ. ಈ ಥರ ಒಂದು ಸ್ಪೂನಲ್ಲಿ ನಾನು ಇದನ್ನು ಸ್ಪೂನ್ನ ಒಳಗಡೆ ಪ್ರೆಸ್ ಮಾಡೋಕ್ಕೆ ಅದು ತುಂಬ ಇಕ್ಕಿರೋದ್ರಿಂದ ನಾನು ಹಿಂಗೆ ಟೈಟಾಗಿ ಪ್ರೆಸ್ ಮಾಡಿದ್ರೆ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದಷ್ಟೇ ಈ ಥರ ಈಗ ಅದೇನಾಯಿತು, ಸ್ಟ್ರಾಂಗಾಗಿ ಪ್ರೆಸ್ ಮಾಡಿರೋದ್ರಿಂದ ಗ್ಲಾಸೇ ಬ್ರೋಕ್ ಆಗಿಬಿಡ್ತು. ಗ್ಲಾಸೇ ಒಡೆದೋಗಿ ನನಗಿಲ್ಲಿ ನೋಡಿ ಇಲ್ಲಿ ಈ ಥರ ಆಗಿದೆ. ನಾನು 1.5 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಇದೆಲ್ಲ ಗ್ಲಾಸ್ ಜಾರ್ಸ್ನ. ಯಾವತ್ತೂ ನನಗೆ ಯಾವ ಗ್ಲಾಸ್ ಹತ್ರನೂ ಒಂದು ಗ್ಲಾಸನ್ನು ಒಡೆದಾಕಿಲ್ಲ ಅಥವಾ ಅದರಿಂದ ನಾನು ಏನೂ ಮಾಡ್ಕೊಂಡಿಲ್ಲ. ಬಟ್ ಇದರಲ್ಲಿ ಆ ಸಮಸ್ಯೆ ಆಯಿತು. ಬಟ್ ಇದು ನೋಡೋಕ್ಕೆ ಚೆನ್ನಾಗಿದೆ ಬಿಟ್ಟರೆ ನಾನು ಇದನ್ನು ಯಾರಿಗೂ ರೆಫರ್ ಮಾಡಲ್ಲ. ಇದು ಪ್ರೈಸ್ ಕೂಡ ಅಷ್ಟೇ ತುಂಬಾ ಒಂದು ಸ್ವಲ್ಪ ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಪ್ರೈಸು ಜಾಸ್ತಿ. ಕ್ವಾಲಿಟಿ ಇದು ಗ್ಲಾಸ್ ಚೆನ್ನಾಗಿದೆ. ಬಟ್ ತುಂಬ ತಿನ್ನಾಗಿರೋದ್ರಿಂದ ಮೇಂಟೆನೆನ್ಸ್ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಮಾಡಬೇಕಾಗತ್ತೆ. ನಾನು ಇದನ್ನು ರೆಫರ್ ಮಾಡೋದಿಲ್ಲ. ಆ್ಯಂಡ್ 3 ಥರದ್ದು ಈ ಥರದಲ್ಲೇ ನಾನು ಸಣ್ಣದು ಕೂಡ ತರಿಸ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಅರಿಶಿನ ಪುಡಿ ಅಂತ ಎಲ್ಲ ಹಾಕ್ಕೊಳ್ಳೋಕ್ಕೆ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ತುಂಬ ತಿನ್ನಾಗಿರೋದ್ರಿಂದ ಗ್ಲಾಸ್ ನೋಡಿ ಏನಾದರೂ ಇಡಬೇಕಾದ್ರೆ ಸೂಕ್ಷ್ಮವಾಗಿಡಬೇಕಾಗತ್ತೆ. ಸೊ ಹಂಗಾಗಿ ನಾನು ಇದನ್ನು ರೆಫರ್ ಮಾಡಲ್ಲ. ಬಟ್ ನೋಡೋಕ್ಕೆ ಒಳ್ಳೆ ಲುಕ್ ಕೊಡ್ತಿದೆ. ಆ್ಯಂಡ್ ಇನ್ನೊಂದಿದೆ ನೋಡಿ, ಇದು ಪುಟಾಣಿದೆ, ಎಷ್ಟು ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ ಈ ಗ್ಲಾಸ್. ಅದೇ ಇದರಲ್ಲೇ ಅಷ್ಟೊಂದು ತೆಳುವಿಲ್ಲ ಇದು. ಗ್ಲಾಸು ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಲಿಡ್ ಬಂದು ವುಡನ್ ಲಿಡ್ ಬಂದಿದೆ. ಈಸಿಯಾಗಿ ತಕ್ಕೋಬೋದು, ಈಸಿಯಾಗಿ ಕ್ಲೋಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನಾನು ಈ ಥರ ಕೊನಿಯಂ ಪೌಡರ್, ಜೀರಿಗೆ ಪುಡಿ ಎಲ್ಲ ಹಾಕ್ಕೊಂಡು ಪೆಪ್ಪರ್ ಪೌಡರ್ ಎಲ್ಲ ಈ ಥರ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ, ಬಿರಿಯಾನಿ ಪೌಡರ್ ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಇದು ಮಾತ್ರ ತುಂಬ ಚೆನ್ನಾಗಿದೆ. ಇದನ್ನು ರೆಫರ್ ಮಾಡ್ತೀನಿ. ಚಿಕ್ಕದಾಗಿ ಪುಟಾಣಿ ಥರ ಇದೆ, ಚಿಕ್ಕದಾಗಿ ಕ್ಯೂಟಾಗಿದೆ. ಆ್ಯಂಡ್ ಇದನ್ನು ಓಕೆ, ಇದು ಕ್ವಾಲಿಟಿನೂ ಓಕೆ, ನಾವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಾವು ಈ ಥರ ಗ್ಲಾಸಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ನಾವು ಈ ಥರ ಮಸಾಲೆಗಳೆಲ್ಲ ಬರುತ್ತೆ ಅಲ್ವಾ, ಈ ಥರ ಮಸಾಲೆಗಳೆಲ್ಲ ಬರುತ್ತೆ ಅಲ್ವಾ, ನಾವು ಅದನ್ನು ಪ್ಲಾಸ್ಟಿಕಲ್ಲಿ ಸ್ಟೋರೇಜ್ ಮಾಡೋದ್ರಿಂದ ನಾವು ಪ್ಲಾಸ್ಟಿಕ್ಕಲ್ಲಿರೋಂತಹ ಕೆಮಿಕಲ್ಸ್ ಎಲ್ಲ ರಿಲೀಸ್ ಆಗತ್ತೆ ಮಸಾಲೆಗಳಿಗೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವು ಈ ಥರ ಏನಾದರೂ ಮಸಾಲೆ ಸ್ಟೋರ್ ಮಾಡ್ಕೋಬೇಕಂದ್ರೆ ಆರಾಮಾಗಿ ಈ ಥರ ಗ್ಲಾಸ್ ಕಂಟೈನರ್ಸ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಅಥವಾ ನಿಮಗೆ ಗ್ಲಾಸ್ ಕಂಟೈನರ್ಸ್ ಇಷ್ಟ ಇಲ್ಲ ಅಂತಂದರೆ ಆರಾಮಾಗಿ ಸ್ಟೀಲ್ ಇದರಲ್ಲಿ ಯೂಸ್ ಮಾಡಿ. ಸ್ಟೀಲ್ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇದು ಗ್ಲಾಸ್ ಏನು ಅಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಲೈಫು ಬರುತ್ತೆ. ಬಟ್ ನಾವು ಮೇಂಟೈನ್ ಮಾಡೋದ್ರಲ್ಲಿರುತ್ತೆ ಲೈಫ್ ಹೆಂಗೆ ಬರುತ್ತೆ ಏನು ಅನ್ನೋದ್ರ ಬಗ್ಗೆ. ಆ್ಯಂಡ್ ಕ್ಲೀನಿಂಗು ಕೂಡ ಈಸಿ. ನಾವು ಕ್ಲೀನಾಗೆ ಮೇಂಟೈನ್ ಮಾಡ್ತೀವಿ ಅಂತಂದರೆ ತುಂಬ ಈಸಿ. ಸ್ಟೀಲ್ಗಾದರೂ ಏನಾನ ಜಿಡ್ಡು ಕುತ್ಕೊಂಡ್ಬಿಟ್ರೆ ಕ್ಲೀನಾಗಿ ರಬ್ ಮಾಡಿ ಉಜ್ಜಬೇಕಾಗತ್ತೆ. ಇದ್ರ ಮೇಲೆ ಆರಾಮಾಗಿ ಉಜ್ಕೋಬೋದು. ಬಟ್ ಒಂದು ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೋಬೇಕಾಗತ್ತೆ. ಆ್ಯಂಡ್
ಇದು ನನ್ನ ಹತ್ರ ಇದೊಂದು ಒನ್ ಟೈಪ್ 2 ಟೈಪ್ 3 ಟೈಪ್ 4 ಟೈಪ್ ಇದೆ. 4 ಟೈಪಲ್ಲಿ ನಾನು 3 ಟೈಪ್ ಮಾತ್ರ ಸಜೆಸ್ಟ್ ಮಾಡ್ತೀನಿ. ದಿಸ್ ಈಸ್ ದ ಬೆಸ್ಟ್. ನನಗೆ ನನ್ನ ಹತ್ರ ಇರೋದ್ರಲ್ಲಿ ದಿಸ್ ಈಸ್ ದ ಬೆಸ್ಟ್ ಕಂಟೈನರ್ಸ್. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದಿಸ್. ಇದು ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಟೋರ್ ಕೂಡ ತುಂಬಾ ಮಾಡ್ಕೋಬೋದು. ಇದು ನನಗೆ ತುಂಬ ಇಷ್ಟ ಆಯಿತು. ಸೆಕೆಂಡ್, ಇದು ವೈಟ್ ಲಿಡ್ ಎಲ್ಲ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಒಳ್ಳೆ ಶೇಪ್ ಇದೆ. ಸೊ ಇದು ಆ್ಯಂಡ್ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ಪ್ಲೀಸ್ ಪ್ಲಾಸ್ಟಿಕ್ಕನ್ನು ದಯವಿಟ್ಟು ಕಮ್ಮಿ ಯೂಸ್ ಮಾಡಿ. ಪ್ಲಾಸ್ಟಿಕ್ ಕವರ್ಸ್ ಎಲ್ಲದನ್ನು ಕಮ್ಮಿ ಯೂಸ್ ಮಾಡಿ. ಮಕ್ಕಳಿದ್ದಾರೆ ಅಂದರೆ ಇನ್ನೂ ತುಂಬ ಸೇಫ್ಟಿಯಾಗಿರಬೇಕಾಗತ್ತೆ. ಮಕ್ಕಳು ನಾವು ಅಂತಲ್ಲ, ಎಲ್ಲರೂ ಅಷ್ಟೇ ತುಂಬಾ ಸೇಫ್ಟಿಯಾಗಿರಬೇಕಾಗತ್ತೆ. ದಯವಿಟ್ಟು ಒಂದು ಸ್ವಲ್ಪ ಪ್ಲಾಸ್ಟಿಕ್ಕನ್ನು ಕಮ್ಮಿ ಮಾಡಿ, ಈ ಥರ ಗ್ಲಾಸ್ ಜಾರ್ಸ್ ಅಥವಾ ಸ್ಟೀಲ್ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ನನ್ನ ಪರ್ಸ್ನಲ್ ಸಜೆಷನ್. ಇದನ್ನು ನೀವು ಪಾಸಿಟಿವ್ ಆಗಿ ತೊಗೊಂಡು ಅಟ್ಲೀಸ್ಟ್ ಒಬ್ಬರು ಇಬ್ಬರಾದರೂ ಚೇಂಜ್ ಮಾಡಿಕೊಂಡ್ರೆ ನನಗೆ ತುಂಬ ಖುಷಿ ಆಗುತ್ತೆ. ನನ್ನ ವ್ಲಾಗ್ ನೋಡಿ ಈ ಥರ ಚೇಂಜ್ ಮಾಡಿಕೊಂಡ್ರಲ್ಲ ಅಂತ. ಆ್ಯಂಡ್ ಇನ್ನೊಂದಿದೆ, ಪುಟ್ಟದು ನೋಡಿಸ್ತೀನಿ. ಆ್ಯಂಡ್ ನನ್ನ ಹತ್ರ ಇನ್ನೊಂದು ಈ ಥರದ್ರಲ್ಲಿ ನಾನು ನೋಡಿ ಈ ಥರ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಯಾಲಕ್ಕಿ, ಲವಂಗ ನೋಡಿ ಇದ್ರಲ್ಲೇ ಇದೆಯಲ್ಲ, ಇದರಲ್ಲೇ ಇದು ಚಿಕ್ಕ ಸೈಜ್ ಕೂಡ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ನನ್ನ ಹತ್ರ 4 ಇದೆ. ಈ ಥರ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ನಾನು ಡಿಮೋಟಲ್ಲಿ ತೊಗೊಂಡಿದ್ದು. 100 ರುಪೀಸ್ಗೆ 100 ರುಪೀಸ್ಗೆ ಆಗ 4 ಏನೋ ಬಂತು. ಈ ಥರ ತೊಗೊಂಡು ನಾನು 200 ರುಪೀಸ್ ಕೊಟ್ಟು 6 ಏನೋ ತೊಗೊಂಡಿದ್ದೆ, ಮರ್ತೋಗ್ಬಿಟ್ಟಿದ್ದೀನಿ. ಮೇ ಬಿ 100 ರುಪೀಸಿಗೆ 6 ಇಲ್ಲ ಅಥವಾ 4 ಅನಿಸುತ್ತೆ. ಇದು ಕೂಡ ಅಷ್ಟೇ ಗ್ಲಾಸು ಸ್ಟೀಲ್ ಲಿಡ್ ಬಂದಿದೆ, ತುಂಬ ಚೆನ್ನಾಗಿದೆ ಇದು. ಈ ಥರ ನಾನು ಸ್ಪೈಸಸ್ ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗ್ಲಾಸ್ವೇರೇ ಇದೆ. ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಆ್ಯಂಡ್ ಆಯಿಲ್ದು ಕೂಡ ಅಷ್ಟೇ, ಎಲ್ಲ ಗ್ಲಾಸ್ದೇ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಕಮಿಂಗ್ ವ್ಲಾಗ್ಸಲ್ಲಿ ಆಯಿಲ್ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಯಾವ ಥರದ್ದು ಬೆಸ್ಟು ಅಂತ ಕೂಡ ನಿಮಗೆ ಹೇಳ್ತೀನಿ. ಆ್ಯಂಡ್ ಇದನ್ನು ಎಲ್ಲರೂ ಹೇಳ್ತಾರೆ, ಎಲ್ಲರೂ ಅಲ್ಲ, ನಾನು ತುಂಬ ಕಡೆ ಕೇಳಿದ್ದೀನಿ. ನಾವು ಈ ಥರ ಗ್ಲಾಸ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಅದರಲ್ಲಿರೋಂತಹ ಫ್ರೇಗ್ರೆನ್ಸ್ ಎಲ್ಲೂ ಹೋಗಲ್ಲ, ಅದರಲ್ಲಿರೋಂತಹ ಘಮ ಎಲ್ಲೂ ಹೋಗಲ್ಲ. ಅದು ಒಂದು ಇದರಲ್ಲಿ ಈ ಥರ ಗ್ಲಾಸ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋಂತಹ ಫುಡ್ಡು ಏನೂ ಹಾಳಾಗೋದಿಲ್ಲ, ತುಂಬ ದಿನ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನನಗೆ ತುಂಬಾ ಇಷ್ಟ ಗ್ಲಾಸ್ ಕಂಟೈನರ್ಸ್. ನಾನು ಮೊದಲೆಲ್ಲ ಏನಕ್ಕೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊತಿದ್ದೆ. ಮತ್ತೆ ನನಗೆ ಒಂದು ಸ್ವಲ್ಪ ಈ ಥರ ಎಲ್ಲ ತಿಳ್ಕೊಂಡು ನಾಲೆಜ್ ಬಂದ ಮೇಲೆ ಪ್ಲಾಸ್ಟಿಕ್ಕನ್ನು ಫುಲ್ ಬ್ಯಾನ್ ಮಾಡಿ ಎಲ್ಲ ಈ ಥರ ಗ್ಲಾಸ್ ಅಥವಾ ಸ್ಟೀಲ್ ಕೂಡ ಯೂಸ್ ಮಾಡ್ತೀನಿ ನಾನು. ಅದನ್ನು ನೋಡಿಸಿಲ್ಲ, ಅಷ್ಟು ಬಿಟ್ಟರೆ ಸ್ಟೀಲ್ ಕೂಡ ನಾನು ತುಂಬ ಯೂಸ್ ಮಾಡ್ತೀನಿ. ಕೆಲವೊಂದು ಬೆಲ್ಲ ಎಲ್ಲ ಜಾಸ್ತಿ ಇರುತ್ತೆ, ಅಂಥದ್ದೆಲ್ಲ ನಾನು ಜಾಸ್ತಿ ಇರೋವಂಥದ್ದು ಕಾಳುಗಳು ಎಲ್ಲ ನಾನು ಸ್ಟೀಲ್ ಇದರಲ್ಲಿ ಯೂಸ್ ಮಾಡ್ತೀನಿ. ಸೊ ಇದು ನನ್ನ ಇನ್ಫಾರ್ಮೇಷನ್. 1 2 3 ಗೋ! ಅಯ್ಯೋ ಸಂಜೆ ಹಿಂಗೆ ಕುತ್ಕೊಂಡಿದ್ರೆ ಚಿಕ್ಕ ಪಾಪು ಈಗ ನಿಂತ್ಕೊಳ್ಳೋದು, ನಡೆಯೋದು ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದಾಳೆ. ಸೊ ಸ್ವಲ್ಪ ಆ್ಯಕ್ಟಿವಾಗಿ ಆಡ್ತಿದ್ಲು. ಅದನ್ನು ನಾನು ಕೂಡ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅವಳ ಜೊತೆ ಆಟ ಆಡ್ತಿದ್ದೆ. ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸು ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನೈಟ್ ನಂಗೆ ಸ್ವಲ್ಪ ಕೆಲಸ ಇದ್ದರೆ ನನಗೆ ನಿದ್ದೆನೇ ಬರಲ್ಲ. ಸೊ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು ಮಕ್ಕಳನ್ನೆಲ್ಲ ಮಲಗಿಸಿದಾದ್ಮೇಲೆ ನಾನು ಗ್ಲಾಸ್ ಜಾರ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಿಚನಿಗೆ ಬಂದು ಫಸ್ಟ್ ಇರೋವಂಥ ಸ್ಟೋರೇಜನ್ನೆಲ್ಲ ಒಂದು ಸಪ್ರೇಟ್ ಒಂದು ಬೌಲ್ಸು ಪ್ಲೇಟ್ಸ್ಗೆಲ್ಲ ತೆಗ್ದು ಇಟ್ಕೊಳ್ತಿದ್ದೀನಿ. ಸ್ವಲ್ಪನೇ ಇತ್ತು. ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಪ್ಲೇಟಿಗೆ ತೆಗೆದು ಇಟ್ಕೊಂಡ್ಬಿಟ್ರೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಇರೋವಂತಹ ದಿನಸಿನ ಅಥವಾ ಡ್ರೈ ಫ್ರೂಟ್ಸ್ ಎಲ್ಲದನ್ನು ಒಂದು ಸಪ್ರೇಟಾಗಿ ತೊಗೊಂಡೆ. ಪ್ಲೇಟ್ಸ್ಗೆ ಒಂದೇ ಸರಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ರೀಸೆಂಟಾಗಿ ಕೆಲವೊಂದು ಖಾಲಿ ಆಗಿರೋದನ್ನೆಲ್ಲ ಕ್ಲೀನ್ ಮಾಡಿಟ್ಟೆ. ಅದನ್ನು ಮಾತ್ರ ಇನ್ನೂ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಮೇಲೆ ಮಾತ್ರ ಒರೆಸ್ಕೊಂಡೆ. ಆ್ಯಂಡ್ ಈ ಮಿಕ್ಕಿದ ಜಾರ್ಸ್ನೆಲ್ಲ ಖಾಲಿ ಮಾಡಿರೋದನ್ನು ಕ್ಲೀನಾಗಿ ಒಂದು ಸ್ವಲ್ಪ ವಿಮ್ ಹಾಕ್ಕೊಂಡು
ವಿಮ್ಮಲ್ಲಿ ನಾನು ಈ ಥರ ಗ್ಲಾಸ್ ಕಂಟೈನರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅದರಲ್ಲಾದರೆ ಕ್ಲೀನ್ ಆಗುತ್ತೆ ಆ್ಯಂಡ್ ಒಂದು ಶೈನಿಂಗ್ ಕೊಡುತ್ತೆ ವಿಮ್ ಆದರೆ. ಸೊ ಲಿಕ್ವಿಡ್ ಬರುತ್ತೆ ಅಲ್ವಾ ವಿಮ್ದು, ಅದನ್ನು ಯೂಸ್ ಮಾಡಿಕೊಂಡು ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಸ್ಟೋರೇಜ್ ಕಂಟೈನರ್ಸ್ ಏನು ಅಂತ ಅಂದರೆ, ನನ್ನ ಹತ್ರ ಇರೋವಂತಹ ಕಂಟೈನರ್ಸ್ ಎಲ್ಲನೂ ಒಂದು ಸ್ವಲ್ಪ ಲಿಡ್ ದಪ್ಪ ಇರೋವಂಥದ್ದೇ ತೊಗೊಳ್ತೀನಿ. ಬಿಕಾಸ್ ನಾನು ಒಳಗಡೆ ಕೈ ಇಟ್ಟು ಕ್ಲೀನ್ ಮಾಡ್ಕೊಳ್ಳೋ ಥರ ಇರಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ದಪ್ಪ ಇರೋವಂಥದ್ದನ್ನು ನೋಡಿ ಕ್ಲೀನಾಗಿ ಉಜ್ಜಕ್ಕೆ ಆಗೋ ಅಂಥದ್ದನ್ನು ನಾನು ತೊಗೊಂಡಿರ್ತೀನಿ. ಸೊ ಆರಾಮಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಇದು ನಾನು ಈ ಥರ ಒಂದು ದೊಡ್ಡದು ಕೂಡ ಒಂದು 2 ಇಟ್ಟಿದ್ದೀನಿ. ಅದರಲ್ಲಿ ನನಗೆ ಬೇಕಾಗಿರೋಂಥ ಕಡಲೆ ಬೀಜ, ತೊಗರಿಬೇಳೆನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ರೀಸೆಂಟಾಗೆ ಉಜ್ಕೊಂಡಿದ್ದೆ, ಹಂಗಾಗಿ ಸುಮ್ಮನೆ ಒರೆಸ್ಕೊಂಡು ಎತ್ತಿಡ್ತಿದ್ದೀನಿ. ಹಳೇದನ್ನ ಈ ಥರ ಪ್ಲೇಟ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅಂತ. ಆ್ಯಂಡ್ ಕೆಲವೊಂದು ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದೆ, ಪಾಪುಗೆ ಸರಿ ಕೂಡ ಮಾಡಬೇಕಿತ್ತು ಆ್ಯಂಡ್ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಮಾಡಬೇಕಿತ್ತು. ಹಂಗಾಗಿ ಕೆಲವೊಂದನ್ನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ ಬ್ಲಿಂಕಿಟಿಂದ. ಸೊ ಎಲ್ಲ ಬಂದಿತ್ತು, ಆಯಿತು, ಕ್ಲೀನ್ ಮಾಡ್ದಂಗೂ ಆಗುತ್ತೆ, ಎಲ್ಲ ಸ್ಟೋರ್ ಮಾಡ್ಕೋಬೋದು, ಡ್ರೈ ಫ್ರೂಟ್ಸ್ ಪೌಡರು ಮಾಡ್ಕೋಬೋದು ಅಂತ ಒಂದೇ ಸರಿ ಮಾಡ್ಕೊತಿದ್ದೀನಿ. ಆ್ಯಂಡ್ ಫಸ್ಟಿಗೆ ನಾನೆಲ್ಲ ಉಜ್ಕೊಂಡಿದ್ದಾದಮೇಲೆ ಎಲ್ಲ ಕ್ಲೀನಾಗಿ ಸ್ವಲ್ಪ ಹೊತ್ತು ನೀರೆಲ್ಲ ಸುರಿಯೋವರೆಗೂ ಇಟ್ಟು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ನಾನು ಮತ್ತೆ ಒಂದು ಸ್ವಲ್ಪ ಹೊತ್ತು ಫ್ಯಾನ್ ಕೆಳಗಡೆ ಇಟ್ಟು ಫುಲ್ ನೀರೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ತಂದಿರೋಂತಹ ಡ್ರೈ ಫ್ರೂಟ್ಸ್ ಅಥವಾ ದಿನಸಿ ಎಲ್ಲ ಅದನ್ನು ಸ್ಟೋರ್ ಮಾಡ್ಕೊಳ್ತಿದ್ದೀನಿ. ನಾನು ಏನು ಜಾಸ್ತಿ ಯೂಸ್ ಮಾಡ್ತೀನಿ ಅಂಥದ್ದನ್ನು ನಾನೊಂದು ಸ್ವಲ್ಪ ದೊಡ್ಡದ್ರಲ್ಲಿ ಇಟ್ಕೊಳ್ತೀನಿ, ದೊಡ್ಡ ಕಂಟೈನರ್ಸಲ್ಲಿ ಫಿಲ್ ಮಾಡಿ ಇಟ್ಕೊಳ್ತೀನಿ. ಕಮ್ಮಿ ಯೂಸ್ ಮಾಡೋದನ್ನು, ಕಮ್ಮಿ ಬಳಸೋದನ್ನೆಲ್ಲ ಚಿಕ್ಕ ಚಿಕ್ಕದ್ರಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಆವಾಗ ನನಗೆ ಈಸಿ ಆಗುತ್ತೆ ಎಲ್ಲದನ್ನು ಅಷ್ಟೇ. ಸಮ್ಟೈಮ್ಸ್ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಏನಾದರೂ ಒಂದು ಕಾಳು ಖಾಲಿ ಆಗಿದೆ ಅಂತ ಅಂದರೆ, ಆವಾಗ ಖಾಲಿ ಆಗಿದ ತಕ್ಷಣ ಆ ಜಾರ್ ಕ್ಲೀನ್ ಮಾಡಿ ನಾನು ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಎಲ್ಲ ಒಂದೇ ಸರಿ ಕ್ಲೀನ್ ಮಾಡಬೇಕು ಅನ್ನೋ ಸಿಚುವೇಶನ್ ಬರ್ತಿರಲಿಲ್ಲ. ಬಟ್ ಈ ಟೈಮ್ ಏನಾಗಿತ್ತು, ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು ಸ್ವಲ್ಪ ದಿನಸಿ ಎಲ್ಲ ಖಾಲಿ ಆಗೋ ಸಿಚುವೇಶನಲ್ಲಿತ್ತು. ಸೊ ಹಂಗಾಗಿ ಆಯಿತು, ಎಲ್ಲ ಒಂದೇ ಸರಿ ಕ್ಲೀನ್ ಮಾಡಿ ಇಟ್ಬಿಡೋಣ, ಕ್ಲೀನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಎಲ್ಲ ಸ್ಟೋರೇಜ್ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಯಾವುದು ಜಾಸ್ತಿ ಇದೆ ಅದನ್ನು ದೊಡ್ಡ ಕಂಟೈನರ್ಸಲ್ಲಿ, ಚಿಕ್ಕದಾಗಿರೋದನ್ನ ನಾನು ಸ್ವಲ್ಪ ಚಿಕ್ಕ ಕಂಟೈನರ್ಸ್ ಎಲ್ಲ ಹಾಕಿ ಸ್ಟೋರ್ ಮಾಡ್ಕೊಳ್ತಿದ್ದೀನಿ. ಕೆಲವೊಂದು ಟಿಪ್ಸ್ ಏನು ಅಂತ ಅಂದರೆ, ಏನಾದರೂ ಒಂದು ಐಟಮ್ ಖಾಲಿ ಆಗಿತ್ತು ಅಂತ ಅಂದ್ಕೊಳ್ಳಿ, ಆಗಲೇ ಆ ಕಂಟೈನರ್ನ ಕ್ಲೀನಾಗಿ ವಾಶ್ ಮಾಡಿ ನಾವು ಫಿಲ್ ಮಾಡ್ಕೊಂಬಿಟ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಸಮ್ಟೈಮ್ಸ್ ಏನು ಮಾಡ್ತೀನಿ ನಾನು, ಈಗ ಕಡಲೆಬೇಳೆ ಅಥವಾ ಉದ್ದಿನಬೇಳೆ ಏನಾದರೂ ನನಗೆ ಅಡುಗೆಗೆ ಬಳಸ್ಕೊಳಕ್ಕೆ ಬೇಕಾಗತ್ತೆ, ಆವಾಗ ಜಾರನ್ನು ಎತ್ಕೊಳ್ತೀನಿ. ಆಗ ನನಗೇನಾದರೂ ಒಂಚೂರು ಧೂಳಿದೆ, ಚೆನ್ನಾಗಿ ಕಾಣ್ತಿಲ್ಲ ಅಂದರೆ ಆಗಲೇ ಒರೆಸಿ ಇಟ್ಕೊಂಡ್ಬಿಡ್ತೀನಿ. ಸೊ ನಮ್ಗೆ ಅವಾಗ ತುಂಬಾ ಈಸಿ ಆಗುತ್ತೆ, ಯಾವುದೂ ಗಲೀಜಾಗಲ್ಲ. ಸಮ್ಟೈಮ್ಸ್ ಏನು ಮಾಡ್ತೀನಿ, ಈಗ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡೋವಾಗೂ ಅಷ್ಟೇ, ಸೆಲ್ಫ್ ಎಲ್ಲ ಒರೆಸ್ಕೊಳ್ಳೋವಾಗ ನನಗೆ ಏನಾದರೂ ಒಂಚೂರು ಗಲೀಜು ಕಾಣಿಸ್ತು ಅಂತ ಅಂದರು ನಾನು ಒಂದು ವೈಪ್ ತೊಗೊಂಡು ಒಂದು ಸ್ವಲ್ಪ ಜೆಲ್ ಹಾಕ್ಕೊಂಡು ಒರೆಸ್ಕೊಂಡ್ಬಿಡ್ತೀನಿ. ಸೊ ನಾವು ಆಗಿಂದಾಗ ಮಾಡ್ಕೊಂಬಿಟ್ರೆ ನಮಗೆ ಮುಂದೆ ಕಷ್ಟ ಆಗಲ್ಲ, ಕ್ಲೀನಾಗಲೂ ಇರುತ್ತೆ ಆ್ಯಂಡ್ ತುಂಬ ಈಸಿನೂ ಆಗುತ್ತೆ. ಸೊ ನಾನು ಯಾವುದನ್ನೇ ಆಗಲಿ ಅವಾಗಿಂದ ಅವಾಗ ಮಾಡೋದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲೇ ಒಂಚೂರು ಧೂಳು ಅಥವಾ ಗಲೀಜು ಕಾಣಿಸಿದಾಗ ನಾನು ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೆ ಏನೂ ಕಷ್ಟ ಅನಿಸಲ್ಲ. ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ತಲೆನೋವಿರಲ್ಲ. ಸೊ ಆ ಥರ ರೊಟೀನ್ನ ಫಾಲೋ ಮಾಡ್ಕೊಂಡೋದ್ರೆ ನಮ್ಮ ಕೆಲಸನೂ ಈಸಿಯಾಗಿರುತ್ತೆ ಆ್ಯಂಡ್ ನೀಟಾಗಿ ಕೂಡ ಕಾಣುತ್ತೆ. ಸೊ ನಾವು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀವಲ್ಲ, ಸೊ ಅವಾಗ ಕ್ಲೀನಾಗಿ ಕೂಡ ಕಾಣುತ್ತೆ, ನಮಗೂ ಒಂಥರ ಸಮಾಧಾನ ಇರುತ್ತೆ, ಅಪ್ಪ ಎಲ್ಲ ಕ್ಲೀನಾಗಿದೆ ಬಿಡು ಅನ್ನೋ ಥರ. ಆ್ಯಂಡ್ ನಾನು ಎಲ್ಲ ಡ್ರೈ ಫ್ರೂಟ್ಸ್ ದಿನಸಿ ಎಲ್ಲ ಕ್ಲೀನಾಗೆ ಸ್ಟೋರ್ ಮಾಡಿಕೊಂಡೆ. ಆ್ಯಂಡ್ ಕೆಲವೊಂದು ನನಗೆ ಏನು ಕ್ವಿಕ್ಕಾಗಿ ಅಡುಗೆಗೆ ಬೇಕಾಗುತ್ತೆ ಅದನ್ನು ಆ ಥರ ಇಟ್ಕೊಳ್ತೀನಿ. ನಾನು ತುಂಬ ಜಾಸ್ತಿ ಯೂಸ್ ಮಾಡದೇ ಇರೋದನ್ನು ಹಿಂದೆ ಇಟ್ಕೊಂಡ್ಬಿಡ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಅರ್ಶಿನ ಪುಡಿ, ಅಚ್ಚ ಖಾರದ ಪುಡಿ ಅದನ್ನೆಲ್ಲ ಕ್ಲೀನಾಗಿ ಸಿಗೋ ಥರ ಇಟ್ಕೊಳ್ತೀನಿ. ಒಂದು ಸ್ವಲ್ಪ ಕಾಳುಗಳನ್ನೆಲ್ಲ ಬಳಸ್ದೇ ಇರೋದನ್ನೆಲ್ಲ ಹಿಂದೆ ಇಟ್ಕೊಂಡ್ಬಿಡ್ತೀನಿ. ಆ್ಯಂಡ್ ಈಗ ಬ್ರೇಕ್ಫಾಸ್ಟ್ಗೆ ಏನಾದರೂ ಬೇಕಾಗಿರುತ್ತೆ, ಅವಲಕ್ಕಿ ಅಥವಾ ರವೆ ಅಥವಾ ಶಾವ್ಗೆ, ಅದನ್ನೆಲ್ಲ ಒಂದು ಸ್ವಲ್ಪ ಕಣ್ಣಿಗೆ ಕಾಣಿಸೋ ಥರ ಇಟ್ಕೊಂಡ್ಬಿಟ್ರೆ ನನಗೆ ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಒಂದು ಐಡಿಯಾ ಬರುತ್ತೆ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ. ಸೊ ಹಂಗಾಗಿ ನನಗೆ ಹೆಂಗೆ ಕಂಫರ್ಟೇಬಲ್ ಇರುತ್ತೆ, ನನಗೆ ಹೆಂಗೆ ಈಸಿಯಾಗಿರುತ್ತೆ ಆ ಥರ ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀನಿ. ಇನ್ನೊಂದು ಏನು ಅಂತಂದರೆ, ನಾನು ಸ್ವಲ್ಪ ದಿನಸಿ ಎಲ್ಲ ಜಾಸ್ತಿನೇ ತಂದ್ಕೊಂಡಿರ್ತೀನಿ. ಜಾಸ್ತಿ ಅಂದರೆ ತಕ್ಕ ಮಟ್ಟಿಗೆ ತಂದು ಇಟ್ಕೊಂಡಿರ್ತೀನಿ. ಯಾಕೆ ಅಂದರೆ ನಾವು ಯಾವತ್ತೂ ಒಂದು ಡಬ್ಬನ ಫುಲ್ ಖಾಲಿ ಆಗೋವರೆಗೂ ಇಡಬಾರ್ದಂತೆ, ಸ್ವಲ್ಪನಾದರೂ ಆ ಡಬ್ಬದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಉಪ್ಪು, ಸಕ್ಕರೆ ಅಥವಾ ಏನೇ ಆಗಿರಲಿ, ಅಕ್ಕಿ ಫುಲ್ ಖಾಲಿ ಆಗೋವರೆಗೂ ಇರಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಸ್ವಲ್ಪ ಇದ್ದಂಗೆ ಹೋಗೆಲ್ಲ ತಂದುಬಿಡ್ತೀನಿ. ಆವಾಗ ಅದನ್ನು ತೆಗೆದು ಆಚೆಗೆ ಫಸ್ಟು ಹೊಸದನ್ನು ಹಾಕಿ ಮತ್ತೆ ಮೇಲೆಗೆ ಹಳೆದನ್ನು ಬಳಸ್ಕೊಳ್ತೀನಿ.
ಸ್ಟೋರೇಜ್ ಕಂಟೈನರ್ಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಫಿಲ್ ಮಾಡಿ ಕ್ಲೀನಾಗೆಲ್ಲ ಜೋಡಿಸ್ಕೊಂಡು ಮುಗಿಸ್ಕೊಂಡೆ. ಆ್ಯಂಡ್ ಹಂಗೇನೆ ನನಗೆ ಒಂದು ಸ್ವಲ್ಪ ನನ್ನ ಹತ್ರ ಗ್ಲಾಸ್ ಐಟಮ್ ಕೂಡ ಇದೆ, ಅದು ಒಂದು ಸ್ವಲ್ಪ ಧೂಳು ಕುತ್ಕೊಂಡಂಗೆ ಅಂತ ಅನಿಸ್ತು. ಸೊ ಆಯಿತು, ಹೆಂಗೂ ಈ ಕೆಲ್ಸಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ, ಇದನ್ನು ಮುಗಿಸ್ಬಿಡೋಣ, ಕ್ಲೀನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಅದನ್ನು ಕೂಡ ಎಲ್ಲ ಒಂದ್ಸರಿ ಸ್ವಲ್ಪ ವಿಮ್ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊತಿದ್ದೀನಿ. ನನಗೆ ಒಂಥರ ಗ್ಲಾಸ್ ಕಲೆಕ್ಷನ್ ಅಂದರೆ ತುಂಬಾ ಇಷ್ಟ. ನನ್ನ ಹತ್ರ ಕಿಚನಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಗ್ಲಾಸ್ ಕಲೆಕ್ಷನ್ನೇ ಇದೆ ಅಂತ ಹೇಳ್ಬೋದು. ಎಲ್ಲ ಪಿಂಗಾಣೆ ಆ ಥರದ ಐಟಮೇ ಇಟ್ಟಿರೋದ್ರಿಂದ ನಾನು ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. 15 ಡೇಸ್ಗೆ ಒನ್ ಟೈಮ್ ನಾನು ಕ್ಲೀನ್ ಮಾಡ್ಕೊತಾನೆ ಇರಬೇಕಾಗತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲ ಓಪನ್ ಸ್ಪೇಸಲ್ಲಿ ಇಟ್ಬಿಟ್ಟಿದ್ದೀನಿ. ನನಗೆ ಯಾವುದೇ ಥರ ಕಿಚನಲ್ಲಿ ಡ್ರಾಸ್ ಇಲ್ಲ ಮೇಲೆಗಡೆ. ಸೊ ಹಂಗಾಗಿ ಎಲ್ಲ ಓಪನ್ ಸ್ಪೇಸಲ್ಲಿ ಇಟ್ಟಿರೋದ್ರಿಂದ ಒಂದು ಸ್ವಲ್ಪ ಧೂಳೆಲ್ಲ ಕೂರ್ತಾನೆ ಇರುತ್ತೆ. ಸೊ ಹಂಗಾಗಿ ಆಯಿತು, ಒಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಉಜ್ಕೊಳ್ತಿದ್ದೀನಿ. ಆ್ಯಂಡ್ ನನಗೆ ಈ ಥರ ಗ್ಲಾಸ್ ಕಲೆಕ್ಷನ್ಸ್, ಪಿಂಗಾಣೆದು ಅಥವಾ ನನಗೆ ಈ ಥರ ಕಿಚನ್ ಐಟಮ್ಸನ್ನೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇಟ್ಕೊಳ್ಳೋಕ್ಕೆ ತುಂಬಾ ಇಷ್ಟ. ಇರೋವಂಥ ಕಾಫಿ ಗ್ಲಾಸಸ್ಸು, ಜ್ಯೂಸ್ದು, ಐಸ್ ಕ್ರೀಮ್ದು ಅಥವಾ ಬೌಲ್ಸು ಎಲ್ಲದನ್ನು ಕ್ಲೀನಾಗೆ ವಾಶ್ ಮಾಡಿ ನೀರೆಲ್ಲ ಸುರ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಆ್ಯಂಡ್ ನೀರೆಲ್ಲ ಸುರ್ಕೊಂಡ್ರೆ ಒಂದು ಸರಿ ಕ್ಲೀನಾಗೆ ಒರೆಸ್ಕೊಬೋದು. ನನಗೆ ಡೇಯಲ್ಲಿ ಒಂದು ಸ್ವಲ್ಪ ಟೈಮ್ ಸಿಗೋದಿಲ್ಲ ಅಂತಲೇ ಹೇಳ್ಬೋದು, ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಹಂಗಾಗಿ ನೈಟ್ ಸ್ಟಾರ್ಟ್ ಮಾಡಿದೆ, ಎಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡು ಸರಿ ಮಾಡಿಕೊಂಡು ಬೆಳಗಿನ ಜಾವನೇ ಆಗೋಯಿತು. ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋ ಅಷ್ಟರಲ್ಲಿ ವಿಡಿಯೋ ಮಾಡಿಕೊಂಡು ಸರಿ ಪೌಡರ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಬೆಳಗಿನ ಜಾವ. Hi everyone, good morning, welcome back to Kruti's YouTube channel. Guys, trust me or not, ನೈಟ್ 10:30 11ಕ್ಕೆ ಸ್ಟಾರ್ಟ್ ಮಾಡಿರೋದು. ಮಕ್ಕಳಿಗೆ ಸರಿ ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ಮಾಡಬೇಕು ಅಂತ. ಫಸ್ಟು ನಾನು ಮನೇಲಿರೋಂಥ ಗ್ರಾಸರೀಸ್ ಎಲ್ಲ ಫಿಲ್ ಮಾಡ್ಕೊಂಬಿಡೋಣ, ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದೆ ಅದನ್ನು ಕೂಡ ಫಿಲ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಫಸ್ಟ್ ಎಲ್ಲ ಗ್ರಾಸರೀಸ್ ಎಲ್ಲ ಫಿಲ್ ಮಾಡ್ಕೊಳ್ಳೋಕ್ಕೆ ಜಾರ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಉಜ್ಕೊಂಡು ಎಲ್ಲ ಒರೆಸ್ಕೊಂಡು ಫಿಲ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಓಕೆ ವ್ಲಾಗ್ ಮಾಡಿಕೊಂಡು ಮಾಡೋಣ, ಹೆಂಗೂ ನೈಟ್ ಬೇರೆ ಟೈಮ್ ಇದೆ, ಮಕ್ಕಳು ಬೇರೆ ಮಲಗಿದ್ದಾರೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊತಿದ್ದೆ. ಮತ್ತು ಹಂಗೆ ಗ್ರಾಸರೀಸ್ದೆಲ್ಲ ಕಂಪ್ಲೀಟ್ ಆಯಿತು. ಗ್ರಾಸರೀಸ್ ಎಲ್ಲ ಆಲ್ಮೋಸ್ಟಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದೆ. ಅದು 1:30 ಆಗಿತ್ತೇನೋ ಗ್ರಾಸರೀಸ್ ಎಲ್ಲ ಫಿಲ್ ಮಾಡೋ ಅಷ್ಟರಲ್ಲಿ. ಮತ್ತು ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಗ್ಲಾಸ್ ಐಟಮ್ಸ್ ಎಲ್ಲ ಸ್ವಲ್ಪ ಗ್ಲಾಸಸ್ ಎಲ್ಲ ಇತ್ತು, ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ. ಸ್ವಲ್ಪ ಧೂಳೆಲ್ಲ ಕೂತ್ಬಿಟ್ಟಿತ್ತು. ಓಪನ್ ಸ್ಪೇಸಲ್ಲಿ ಇಟ್ಟಿರ್ತೀನಿ ಗ್ಲಾಸ್ ಅವೆಲ್ಲ ಗ್ಲಾಸ್ ಐಟಮ್ಸ್ ಎಲ್ಲ. ಸೊ ಹಂಗಾಗಿ ಅದೆಲ್ಲ ಒಂಚೂರು ಧೂಳು ಕುತ್ಕೊಂಡ್ಬಿಟ್ಟಿರುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಸೊ ಆಯಿತು, ಇದನ್ನು ಕಂಪ್ಲೀಟ್ ಮಾಡಿಬಿಡೋಣ, ಗ್ಲಾಸಸ್ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಡೋಣ, ಕ್ಲೀನ್ ಮಾಡಿ ಅದನ್ನು ಕ್ಲೀನಾಗಿ ಎತ್ತಿಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅದೆಲ್ಲ ಕ್ಲೀನ್ ಮಾಡೋಷ್ಟಕ್ಕೆ 3:30 ಆಗಿಬಿಡ್ತು ವಿಡಿಯೋ ಎಲ್ಲ ಮಾಡಿಕೊಂಡು. ಸರಿ, ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಬೇರೆ ಆಗೋಗಿತ್ತು ಒಂದು ಕಡೆ, ಸರಿ ಬೇರೆ ಖಾಲಿ ಆಗಿಬಿಟ್ಟಿದೆ ಚಿಕ್ಕ ಪಾಪುಗೆ, ಚಾರ್ವಿಗೆ ಬಾದಾಮ್ ಪೌಡ್ರ್ ಬೇರೆ ಖಾಲಿ ಆಗಿಬಿಟ್ಟಿದೆ. ಎಲ್ಲ ಒಂದೇ ಸರಿ ಆಗ್ತಿದೆ. 3-4 ಡೇಸಿಂದ ಮಾಡಬೇಕು ಅಂತ ಕಾಳುಗಳೆಲ್ಲ ತೊಳೆದು ಒಣಗಾಕೋಣ ಅಂದರೆ ಬಿಸಿಲೇ ಇಲ್ಲ, ಮಳೆ ಜಡಿ ಏನು ಮಾಡೋದು. ಆಯಿತು, ವೇಟ್ ಮಾಡ್ತಾ ಇದ್ದೆ 3 ಡೇಸು. ಸ್ವಲ್ಪ ಬಿಸಿಲು ಬಂದಾಗ ನಾವೆಲ್ಲಾದರೂ ಹೋಗಿರ್ತೀವಿ, ಏನೋ ಒಂದು ಆಗ್ತಾಯಿತ್ತು 3-4 ಡೇಸಿಂದ. ಸೊ ನಿನ್ನೆ ಫಿಕ್ಸ್ ಆಗಿಬಿಟ್ಟು ಎಲ್ಲ ವಾಶ್ ಮಾಡಿ ಒಂದು ಸ್ವಲ್ಪ ಬಾಲ್ಕನಿಯಲ್ಲೇ ಇಟ್ಟಿದ್ವಿ. ಚೆನ್ನಾಗಿ ಒಂದು ದಿನ ಎಲ್ಲ ಒಣಗಿತ್ತು. ಸೊ ಚೆನ್ನಾಗಿ ಡ್ರೈ ಆಗಿತ್ತು. ಹಂಗಾಗಿ ಸರಿ ಹೆಂಗೂ ವಾಶ್ ಮಾಡಿದ್ದೀನಿ, ಎಲ್ಲ ಹುರ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನನಗೆ ಡ್ರೈ ಫ್ರೂಟ್ಸ್ ಪೌಡರ್ ಬೇರೆ ಫುಲ್ ನೋಡಿ ಆಲ್ಮೋಸ್ಟ್ ಅಲ್ಲಿ ಇಷ್ಟು ಖಾಲಿ ಆಗಿಬಿಟ್ಟಿದೆ. ಸರಿನೂ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಹಂಗಾಗಿ ತಡ ಮಾಡೋದು ಬೇಡ, ಆಗೋಗ್ಬಿಟ್ರೆ ಒಂಚೂರು ಇಲ್ಲದೆ ಆಗಿಬಿಟ್ರೆ ಮಕ್ಳಿಗೆ ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಡ್ಕೊಂಬಿಡೋಣ. ಬೆಳಗ್ಗೆ 2 ಮಿಲ್ಕ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಫಸ್ಟು ಸರಿ ಇದೆಲ್ಲ ಹುರ್ಕೊಂಬಿಟ್ಟೆ. ಮತ್ತು ಏನಾಯಿತು, ಡ್ರೈ ಫ್ರೂಟ್ಸ್ದು 2 ಸರಿ ಯಾಕೆ ಮಿಲ್ಗೆ ಹೋಗೋದು ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಪೌಡರ್ದು ಎಲ್ಲ ಮಾಡ್ಕೊತಿದ್ದೀನಿ. ಟೈಮ್ ಎಷ್ಟಾಗಿದೆ ಶೋ ಯು, ಮೊಬೈಲ್ ಎತ್ಕೊಂಬಂದು ನೋಡಿಸ್ತೀನಿ. ರಾಂಗ್ ಟೈಮಿಂಗ್ಸ್, ಟೈಮ್ 6:10 ಆಗಿದೆ ಗೈಸ್. ಟೈಮೇ ಗೊತ್ತಾಗಲಿಲ್ಲ ಮಾಡ್ತಾಯಿದ್ರೆ. ರಾಗಿ ಸರಿ ಕೂಡ ಎಲ್ಲ ಹುರಿದು ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಚೂರು ಜಾಗ ಇಲ್ಲ.
ಆರಾಮಾಗಿ ಒಂದು 2 ಮಂತ್ಸ್ ಟೆನ್ಷನ್ ಇರಲ್ಲ. ನೈಟ್ ಎಲ್ಲ ಮಾಡಿಕೊಂಡ್ರು ಕೆಲಸ ಎಲ್ಲ ಮುಗಿಲೇ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಬೆಳಗಿನ ಜಾವ 6:30 ಹಂಗೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಕೊಂಡೆ, ಬಿಕಾಸ್ ಒಂದೇ ಸರಿ ಮಿಲ್ಗೆ ಎತ್ಕೊಂಡು ಹೋಗಬೇಕು. ಬ್ರೇಕ್ಫಾಸ್ಟ್ ಕೂಡ ಮಾಡಲಿಲ್ಲ. ಆಯಿತು ಫಸ್ಟ್ ಹುರಿದು ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಎಲ್ಲ ಹುರ್ಕೊಂಬಿಟ್ಟೆ. ಆ್ಯಂಡ್ ಸರಿಗೆಲ್ಲ ಹುರ್ಕೊಂಬಿಟ್ಟಿದ್ದೆ. ಇನ್ನು ಡ್ರೈ ಫ್ರೂಟ್ಸ್ ಪೌಡರಿಗೆ ಮಾತ್ರ ಹುರ್ಕೋಬೇಕಾಗಿತ್ತು, ಅದನ್ನು ಕೂಡ ಹುರ್ಕೊತಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಏನು ಅಂದರೆ ಚಿಕ್ಕ ಪಾಪು ಅನ್ನ ತಿನ್ನಲ್ಲ ಸರಿಯಾದರೆ ಒಂದು ಸ್ವಲ್ಪ ತಿಂತಾಳೆ. ಸೊ ಹಂಗಾಗಿ ನಾನು ಅವಳಿಗೆ ಮಾತ್ರ ಲೇಟ್ ಮಾಡೋಕ್ಕೆ ಹೋಗಲ್ಲ. ಮಕ್ಕಳ ವಿಚಾರದಲ್ಲಿ ಮಾತ್ರ ನಾನು ಸ್ವಲ್ಪನೂ ನೆಗ್ಲೆಕ್ಟ್ ಮಾಡಲ್ಲ. ಬಿಕಾಸ್ ಅವರು ಇವಾಗ ಬೆಳೆಯೋವಂಥ ವಯಸ್ಸು. ನಾವು ಈ ಟೈಮಲ್ಲಿ ಅವರು ಆರೈಕೆ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ನನಗೆ ಒಂದು ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಕಾನ್ಷಿಯಸ್ ಜಾಸ್ತಿನೇ. ಇನ್ನೇನು ಆಗೋಗ್ತಾ ಇದ್ದಂಗೆ ಎಲ್ಲ ಮಾಡ್ಕೊಂಬಿಡ್ತೀನಿ. ಮತ್ತು ಅವ್ರಿಗೆ ಒಂದು ಟೈಮ್ ಇಲ್ಲ ಅಂದರೂ ಎಷ್ಟು ಒದ್ದಾಡ್ಬಿಡ್ತಾರೆ ಅನ್ನೋ ಭಯ. ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಜೀರಿಗೆ ಆ್ಯಂಡ್ ಮೆಣಸನ್ನ ಹಾಕಬೇಕು. ಮರ್ತೋಗ್ಬಿಟ್ಟಿದ್ದೀನಿ, ಹಾಕ್ಬಿಡ್ತೀನಿ. ಟೈಮ್ ನೋಡಿ ಗೈಸ್, ನೋಡಿದ್ರಾಗ ಇದೆಲ್ಲ ಹುರ್ಕೊಂಡು ಆರಕ್ಕೆ ಇಟ್ಬಿಡ್ತೀನಿ. ಒಂಚೂರು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಯಾವ ಶೇಕು ಬೇಡ. ಫುಲ್ ನಿದ್ದೆ ಬರ್ತಿದೆ ನನಗೆ. ಇವಾಗ ನಿದ್ದೆ ಮಾಡಿಬಿಟ್ರೆ ಬೇರೆ ಡೇಯಲ್ಲಿ ಏನೂ ಕೆಲಸಗಳಾಗಲ್ಲ. ಸೊ ಹಂಗಾಗಿ ನಿದ್ದೆ ಬರಬಾರ್ದು. ತುಂಬ ದಿನ ಆಗಿದೆ ಕಾಫಿ ಬೇರೆ ಕುಡಿದು. ಅದು ಫುಲ್ ಒಂದು ಸ್ಟ್ರಾಂಗಾಗಿ ಕಾಂಟಿನೆಂಟಲ್ ಕಾಫಿ ಪುಡಿ ಇದೆ. ಕಾಫಿ ಮಾಡ್ಕೊಂಡು ಕುಡಿದು ಫ್ರೆಶಪ್ ಆಗಿ ಮಿಲ್ಗೆ ಹೋಗಬೇಕು. ಬ್ರೇಕ್ಫಾಸ್ಟ್ ಮಾಡಬೇಕು. ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಟ್ಟು ಚಪಾತಿ ಕುಂಬಳಕಾಯಿ ಪಲ್ಯ ಬ್ರೇಕ್ಫಾಸ್ಟ್ ಮಾಡಿಟ್ಟು ಮಿಲ್ಗೆ ಹೋಗ್ತೀನಿ. ಇದೇನು ಬೇಗ ಆಗೋಗುತ್ತೆ, ಡ್ರೈ ಫ್ರೂಟ್ಸ್ದೇನು ಟೆನ್ಷನ್ ಇಲ್ಲ. ಬೇಗ ಮಾಡ್ಕೊಂಡ್ಬಿಟ್ಟು ಕಬ್ಬಿಣದು ಯಬ್ಬ ಬಿಸಿ ಆಗಿಬಿಟ್ರೆ ಆರೋದೇ ಇಲ್ಲ ಅಜ್ಜಿ ಬೇಗ. ಆ್ಯಂಡ್ ಕೇಸರಿ ತರಿಸಿದ್ದೀನಿ ಡ್ರೈ ಫ್ರೂಟ್ಸ್ ಪೌಡರ್ಗೆ. ಡಿಫ್ರೆಂಟ್ ಪ್ಯಾಕಿಂಗ್ ಮಾಡವ್ರೆ. ಓ ಮೈ ಗಾಡ್, ಓಹ್ ಇದಕ್ಕೆ ಇಷ್ಟು ಬಿಲ್ಡಪ್ ಬೇಕಾ? ಇರಲಾರ್ದು ಪ್ಯಾಕೆಟ್ ತರಬೇಕಾಯ್ತು. ನೋಡಿ ಇದು ನೋಡಿ ಕೇಸರಿಗೆ ಹೆಂಗಿದೆ ಬಾಕ್ಸ್. ನೋಡಿ ಎಷ್ಟು ಪುಟಾಣಿ ಬಾಕ್ಸ್. ಹಾಂ ಸ್ವಲ್ಪ ಇದೆ ಅಷ್ಟೇ. ಎಷ್ಟು ಚೆನ್ನಾಗಿದೆ. ಹಿಮಾಲಯನ್ ಅಂತೆ, 100% ಪ್ಯೂರ್ ಕಾಶ್ಮೀರಿ ಸ್ಯಾಫ್ರನ್. ಫ್ಲವರ್ಸ್ ಆರ್ ಹ್ಯಾಂಡ್ ಪಿಕ್ಡ್ ಇನ್ ಕಾಶ್ಮೀರ್ ವ್ಯಾಲಿ. Chala is separated and dried. Deep red part of saffron is the separated. Feeling very sleepy. ಫೈನಲಾಗಿ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಎಲ್ಲ ಮುಗೀತು, ಹುರಿದಿದ್ದು ಎಲ್ಲ. ಆ್ಯಂಡ್ ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿದೆ. ನಾನು ಕಾಫಿ ಕುಡಿಯೋದು ತುಂಬ ಅಪರೂಪ. ಬಟ್ ನೈಟೆಲ್ಲ ನಿದ್ದೆ ಕಟ್ಟಿದ್ದೆ ಅಲ್ವಾ, ಸೊ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಬಟ್ ಈ ಚಳಿಯಲ್ಲಿ ಕಾಫಿ ಯಾಕೋ ಒಂಥರ ಆವತ್ತು ಟೆಂಪ್ಟಿಂಗ್ ಅಂತ ಅನ್ನಿಸ್ತು. ಈಗಲೂ ಒಂದೊಂದು ಸರಿ ಚಳಿ ಆಗ್ತಾಯಿದ್ದಾಗ ಕಾಫಿ ಬೇಕು ಅನಿಸುತ್ತೆ. ಕುಡಿಯಲ್ಲ ಅಂದರೆ ಕುಡಿಯಲ್ಲ. ಒಂದು ಸರಿ ಕಾಫಿ ಇಷ್ಟ ಆಗಿಬಿಡ್ತು, ನಾವು ಅದಕ್ಕೆ ಅಭ್ಯಾಸ ಆದ್ವಿ ಅಂದರೆ ಬಿಡೋದು ಕಷ್ಟ ಇದೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಅಭ್ಯಾಸ ಮಾಡ್ಕೊಳ್ಳಲ್ಲ. ಅವತ್ತು ಒಂದಿನ ಮಾತ್ರ ಕುಡಿದೆ. ಈ ಚಳಿಗೋ ಏನೋ ಗೊತ್ತಿಲ್ಲ, ಅವತ್ತು ಎಷ್ಟು ಟೆಂಪ್ಟ್ ಆಗಿಬಿಟ್ಟಿದ್ದೆ ಕಾಫಿಗೆ ಅಂತ ಅಂದರೆ ಸಕ್ಕತ್ತಾಗಿತ್ತು. ನಿದ್ದೆ ಬೇರೆ ಇರಲಿಲ್ಲ ಆ್ಯಂಡ್ ಎಂಜಾಯ್ ಮಾಡಿಕೊಂಡು ಕುಡಿದೆ ಅಂತ ಹೇಳ್ಬೋದು. ಕುಡಿಬೇಕು ಅನ್ಸೋದಿಲ್ಲ, ಬಟ್ ಸಮ್ಟೈಮ್ಸ್ ಅಪರೂಪಕ್ಕೊಂದ್ಸರಿ ಕುಡಿದಾಗ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಅಭ್ಯಾಸ ಮಾಡ್ಕೋಬಾರ್ದು. ಬಟ್ ಅವತ್ತು ಮಾತ್ರ ಒಂದು ಸ್ವಲ್ಪ ನಿದ್ದೆನ ಕಂಟ್ರೋಲ್ ಮಾಡೋಕ್ಕೆ ಕುಡ್ಕೊಂಡೆ ಅಷ್ಟೇ. ಆ್ಯಂಡ್ ಕಾಫಿ ಮಾತ್ರ ಸಖತ್ತಾಗಿತ್ತು. ಆ್ಯಂಡ್ ಕಾಂಟಿನೆಂಟಲ್ ಆಗಿರೋದ್ರಿಂದ ಸಖತ್ತಾಗಿತ್ತು.
ಪ್ಲೀಸ್ ಪ್ಲಾಸ್ಟಿಕ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಅಂತ ಹೇಳ್ತಾ ಮಾಡಿ ಆದಷ್ಟು ಹೆಲ್ದಿಯಾಗಿ ಮೇಂಟೈನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿ ಯು, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.